Hello friends, welcome back to my channel Students World of Kriju, and subscribe my channel for more videos and like this video, share this video. ಈ ಒಂದು ವಿಡಿಯೋದಲ್ಲಿ BA4 ಸೆಮ್ನ ಮೊದಲನೇ ಅಧ್ಯಾಯವಾಗಿರ್ತಕ್ಕಂತಹ ದೇವನೊಲಿದ ಕುಲಂ ಸತ್ಕುಲಂ ಇದರ ಸಂಪೂರ್ಣ ಸಾರಾಂಶ ಮತ್ತು ಕವಿ ಪರಿಚಯವನ್ನು ನೀಡಲಾಗಿರ್ತದೆ. ಹರಿಹರ ಕಾಲ 1200ರಿಂದ 1280, 12-13ನೇ ಶತಮಾನ ಅಂತ ಹೇಳಲಾಗ್ತದೆ. ಸ್ಥಳ ಹಂಪಿ, ಆಗಿನ ಪಂಪಾಪುರ ಅಂತ ಕರೆಯಲಾಗ್ತೈತಿ. ತಂದೆ ಮಹಾದೇವ, ತಾಯಿ ಶರ್ವಾನಿ, ಸಹೋದರಿ ರುದ್ರಾಣಿ, ಗುರು ಮಾಯಿದೇವ. ಆರಾಧ್ಯ ದೈವ ವಿರೂಪಾಕ್ಷ, ಮನೆತನ ಶೈವ ಬ್ರಾಹ್ಮಣ. ದ್ವಾರ ಸಮುದ್ರದ ಹೊಯ್ಸಳರ ದೊರೆ 2ನೇ ನರಸಿಂಹ ವೀರ ಬಲ್ಲಾಳನ ಆಸ್ಥಾನದಲ್ಲಿ ಕರಣಿಕನಾಗಿದ್ದನು. ಈತನ ರಗಳೆಗಳು ಲಲಿತ ಪ್ರಕಾರಗಳಲ್ಲಿ ರಗಳೆಗಳನ್ನು ರಚಿಸಿದ್ದಾನೆ. ಸುಮಾರು 106 ರಗಳೆಗಳನ್ನು ರಚಿಸಿರುವ 63 ರಗಳೆಗಳು ತಮಿಳು ಸಾಹಿತ್ಯವನ್ನು ಒಳಗೊಂಡಿದೆ. 22 ಕನ್ನಡ, 21 ಇತರೆ ಸಂಕೀರ್ಣ ರಗಳೆಗಳಾಗಿವೆ. ಈತ ರಚಿಸಿರ್ತಕ್ಕಂತಹ ಶತಕಗಳು: ಪಂಪಾಶತಕ, ರಕ್ಷಾಶತಕ. ಈತ ರಚಿಸಿದ ಅಷ್ಟಕ ಮುಡುಗೆಯ ಅಷ್ಟಕ, ಚಂಪೂಕಾವ್ಯ, ಗಿರಿಜಾ ಕಲ್ಯಾಣ. ಪ್ರಸ್ತುತ ಪಾಠವನ್ನು ಮಾದರ ಚೆನ್ನಯ್ಯನ ರಗಳೆಯಿಂದ ಆಯ್ದುಕೊಳ್ಳಲಾಗಿರ್ತದೆ. ಹರಿಹರನ 106 ರಗಳೆಗಳನ್ನು ಹಿರೇಮಲ್ಲೂರು ಈಶ್ವರನರವರು ಹರಿಹರನ ರಗಳೆಗಳು ಒಂದು ಸಂಖ್ಯಾ ನಿರ್ಣಯಕ್ಕೆ PhDಯನ್ನು ಪಡೆದಿರ್ತಾರೆ. ಇದರಲ್ಲಿ 63 ತಮಿಳು ಪುರಾತನ ರಗಳೆ ಅಂತ ಹೇಳ್ತಾರೆ. ಅವುಗಳಲ್ಲಿ ಪ್ರಮುಖವಾದವಂದ್ರೆ ಕವಿ ಶೆಕ್ಕಿಯಾರರು ಪೆರಿಯ ಪುರಾಣದಿಂದ ತಗೊಳಕ್ತದ ನಂಬಿಯಣ್ಣನ ರಗಳೆ ಅಂತ ಬರ್ತದೆ. 22 ಕನ್ನಡದ ಶಿವಶರಣಯ್ಯರ ರಗಳೆಯಲ್ಲಿ ಬಸವಣ್ಣನ ರಗಳೆ, ಮಹಾದೇವಿ ಅಕ್ಕನ ರಗಳೆ, ಶಂಕರ ದಾಸಿಮಯ್ಯನ ರಗಳೆ, ಕೋಳೂರು ಕೊಡಸೀನ ರಗಳೆ ಇವೆಲ್ಲವೂ ಕಂಡು ಬರ್ತವೆ. ಇನ್ನು 21 ಇತರೆ ಸಂಕೀರ್ಣ ರಗಳೆಗಳೊಳಗೆ ದಾಕ್ಷೋತ್ಪತ್ತಿಯ ರಗಳೆ ಮತ್ತು ಪಿಂಡೋತ್ಪತ್ತಿಯ ರಗಳೆ ಹೀಗೆ ಮುಂತಾದವು ಕಂಡು ಬರ್ತವೆ. ಹರಿಹರನ ಗುರು ಪರಂಪರೆ ಯಾವ ರೀತಿಯಾಗಿ ಬಂದದ ಅಂದ್ರೆ ಶಂಕರದೇವ, ವಾದೀಜ ರಾಜ, ಮಾಯಿದೇವ, ನಂತರ ಹರಿಹರ. ಹರಿಹರನ ಶಿಷ್ಯ ರಾಘವಾಂಕ. ರಾಘವಾಂಕನು ಹರಿಹರನ ಸಹೋದರಿಯ ಪುತ್ರನಾಗಿರ್ತಾನೆ. ರಗಳೆಯ ಪ್ರಕಾರಗಳು: ಉತ್ಸಾಹ ರಗಳೆ, ಮಂದಾಲೀಲ ರಗಳೆ, ಲಲಿತ ರಗಳೆ. ಹರಿಹರ ರಚಿಸಿರ್ತಕ್ಕಂತಹ ರಗಳೆಯ ಪ್ರಕಾರ ಲಲಿತವಾಗದ. ಇನ್ನು ಪದ್ಯದ ಸಾರಾಂಶ: ಶಿವನ ಸಜ್ಜೆಯ ಮನೆಯಂತೆ ಮೆರೆಯುತ್ತಿದ್ದ ಚೋಳ ದೇಶವು ಶಿವಭಕ್ತರ ಆವಾಸ ಸ್ಥಾನ. ಅಂತಹ ಚೋಳ ದೇಶದಲ್ಲಿ ಕಾಲಕಾಲಕ್ಕೆ ಸರಿಯಾದ ಮಳೆ ಬೆಳೆ ಬಂದು ಇದರಿಂದಾಗಿ ರಾಜ್ಯವು ನೆರಳ ತಂಪಿನಿಂದ ಕೂಡಿದ್ದು, ಅಲ್ಲಲ್ಲಿ ಸುಂದರ ಉದ್ಯಾನಗಳ ಸೊಬಗಿನಿಂದ ಇದ್ದು, ಸುಖ ಸಮೃದ್ಧಿಗಳಿಂದ ಕೂಡಿದಾಗಿತ್ತು. ಚೋಳನಾಡಿನಲ್ಲಿ ತುಂಬಿ ಹರಿಯುವ ಕಾವೇರಿ ನದಿಯು ಜೀವಿಗಳ ಪಾಪಗಳನ್ನು ತೊಳೆದು ಸಕಲ ಸಸ್ಯರಾಶಿಗೆ ಸಮೃದ್ಧಿಯನ್ನು ಕೊಟ್ಟು ಹರನ ಭಕ್ತಿರಸದಂತೆ ಭೂಲೋಕದ ಅಮೃತದ ನದಿಯಂತೆ ಹರಿಯುತ್ತಿತ್ತು. ಅಂತಹ ದೇಶವನ್ನು ಧರ್ಮಯುಕ್ತವಾಗಿ ಕರಿಕಾಲ ಚೋಳನೆಂಬ ಅರಸನು ಪಾಲಿಸುತ್ತಿದ್ದನು. ಚೋಳ ದೇಶದ ಸುಂದರವಾದ ರಾಜಧಾನಿಯಲ್ಲಿ ಶಬ್ದದಿಂದ ವರ್ಣಿಸಲು ಅಸಾಧ್ಯವೆಂಬಂತೆ ಮಾದರ ಜಾತಿಯ ಚೆನ್ನನೆಂಬ ಶಂಕರ ಭಕ್ತನೊಬ್ಬನು ಹೆಸರಿಗೆ ಅನ್ವರ್ಥವಾಗಿ ಬದುಕುತ್ತಿದ್ದನಲ್ಲದೆ ಪರಮಭಕ್ತಿಯಿಂದ ಶಿವನನ್ನು ಗುಪ್ತವಾಗಿ ಆರಾಧಿಸುತ್ತಿದ್ದನು. ಅದರ ಜೊತೆಯಲ್ಲಿ ಹೊಟ್ಟೆಪಾಡಿಗಾಗಿ ಅರಸನಾದ ಕರಿಕಾಳ ಚೋಳನ ಕುದುರೆಗಳಿಗೆ ಅನುದಿನವೂ ಮೇವನ್ನು ತಂದು ಹಾಕುತ್ತಿದ್ದನು. ಜೊತೆಗೆ ತಪ್ಪದ ಶಿವಾರ್ಚನೆಯಲ್ಲಿ ಅತಿ ಶ್ರದ್ಧೆಯಿಂದ ಮಾಡುತ್ತಿದ್ದನು. ಅಂತರಂಗದಲ್ಲಿ ಹಿತಕರವಾದ ಭಕ್ತಿಯನ್ನಿರಿಸಿ ವ್ಯವಹಾರದಲ್ಲಿ ಕುಲದ ಕಸುಬನ್ನು ಶ್ರದ್ಧೆಯಿಂದ ಮಾಡಿಕೊಂಡಿದ್ದು, ಅಂತರಂಗದಲ್ಲಿ ಎಲ್ಲ ಬಂಧನಗಳಿಂದ ಕಳಚಿಕೊಂಡು ಹೊರಗಡೆಯಿಂದ ಜಾತಿಯ ಸೊಗಸನ್ನು ಹೊಂದಿ ಎಳ್ಳಿನಲ್ಲಿ ಸೇರಿಕೊಂಡಿರುವ ಎಣ್ಣೆಯಂತೆ, ಕಟ್ಟಿಗೆಯೊಳಗೆ ಮರೆಯಾಗಿರುವ ಬೆಂಕಿಯಂತೆ, ನೆಲದೊಳಗೆ ಗುಪ್ತವಾಗಿರುವ ನಿಧಿಯಂತೆ ಹೊರ ಪ್ರಪಂಚ ತಿಳಿಯದ ಚೆನ್ನನು ಲಿಂಗಾರ್ಚನೆಯಲ್ಲಿ ತೊಡಗಿದ್ದನು. ಅನ್ಯರು ತಿಳಿಸುವಂತೆ ಬಹಿರಂಗವಾಗಿ ಕುಲಕೊಪ್ಪುವ ವ್ಯವಹಾರದಲ್ಲಿ ತೊಡಗಿದ್ದನು. ಸೂರ್ಯೋದಯದ ಕಾಲಕ್ಕೆ ಎದ್ದು ಅರಣ್ಯವನ್ನು ಪ್ರವೇಶಿಸಿ ಒಲವಿನಿಂದ ಪರಿಶುದ್ಧವಾದ ನದೀತೀರದ ಮರಳ ದಿಣ್ಣೆ ಮೇಲೆ ಚಿಗುರು ಹುಲ್ಲನ್ನು ಹಾಸಿ ದೃಷ್ಟಿ ಮತ್ತು ಮನಸ್ಸನ್ನು ಶಿವನ ಕಡೆ ಹರಿಸುತ್ತಿದ್ದನು.
ಚೋಳನ ಅಶ್ವಾಲಯದ ಮುಂದೆ ತನ್ನ ಜೊತೆಯ ಇತರ ಕೆಲಸಗಾರರಂತೆ ಹುಲ್ಲನ್ನು ತಂದು ಹಾಕಿ ಬಳಲಿ ತನ್ನ ಮನೆಗೆ ಬಂದು ಕುಳಿತುಕೊಂಡಾಗ ಮನಸ್ಸು ಶಿವಲಿಂಗದೆಡೆಗೆ ಹರಿಯುತ್ತದೆ. ಆಗ ಅವನ ಹೆಂಡತಿ ಇದ್ದ ಗಂಜಿಯನ್ನು ಹಿಡಿದುಕೊಂಡು ಹರಪ್ರಸಾದವೆಂದು ಗಂಡನಿಗೆ ಕೊಡುತ್ತಾಳೆ. ಚನ್ನನು ಸಂತೋಷದಿಂದ ಅದನ್ನು ಸ್ವೀಕರಿಸಿ ಸುಖವನ್ನು ಹೊಂದಿ ಬದುಕುತ್ತಿರುತ್ತಾನೆ. ಈ ರೀತಿ ಭೂಲೋಕದಲ್ಲಿ 60 ವರ್ಷಗಳ ಕಾಲ ಶಿವಪೂಜೆ ಗುಪ್ತವಾಗಿ ಅತ್ಯುತ್ಸಾಹದಿಂದ ನಡೆಯುತ್ತಿರುತ್ತದೆ. ಹರನು ಚನ್ನನ ಆರಾಧನೆಗೆ ಮೆಚ್ಚಿ ಮುಂದೆ ಭೂಮಿಯಲ್ಲಿ ತನ್ನ ಭಕ್ತನೆಂದು ಪ್ರಸಿದ್ಧಿಯನ್ನು ಹೊಂದುವನೆಂದು ಭಾವಿಸುತ್ತಾ ಸಂತಸ ಪಡುತ್ತಾನೆ. ಹೀಗಿರಲು ಒಂದು ದಿನ ಚನ್ನನು ಕಾಡನ್ನು ಹೊಕ್ಕು ಶಿವಲಿಂಗ ಪೂಜೆಯನ್ನು ಮಾಡಿ ಸಂತೋಷದಿಂದ ಹುಲ್ಲನ್ನು ಕೊಯ್ದು ತಂದು ಕುದುರೆಗಳಿಗೆ ಮೇವನ್ನು ಹಾಕಿ ಸಂತಸದಿಂದ ಹರನ ಮನಸ್ಸನ್ನು ಗೆದ್ದಿರಲು ಸಾಕ್ಷಾತ್ ಶಿವನೇ ಚನ್ನನ ಮನೆಗೆ ಬಂದು ಚನ್ನನೊಡನೆ ಅಂಬಲಿಯನ್ನು ಕುಡಿತಾನೆ. ಮಾವಿನ ಹಣ್ಣನ್ನು ಮೀರುವ ಮಾಧುರ್ಯವುಳ್ಳ ಅಂಬಲಿಯು ಶಿವಲಿಂಗವನ್ನು ಸ್ಪರ್ಶಿಸಲು ಅದು ಅಮೃತದ ಕಡು ಸವಿಯನ್ನು ನುರ್ಮುಡಿಸಿ ರುಚಿಕರವಾಗಿರಲು ಸವಿದು ಸವಿದು ದಣಿವರಿಯದೆ ಗುರುಮೂರ್ತಿ ಶಿವನು ಅಂಬಲಿಯನ್ನುಂಡನು. ಕನಕನವನ್ನು ಚಪ್ಪರಿಸಿ ಚನ್ನನ ಜೊತೆಯಾಗಿ ಸ್ವರ್ಗ ಭೂಲೋಕಗಳಲ್ಲಿ ಅಪೂರ್ವವೆಂಬ ತೆರನಾಗಿರಲು ಚೋಳರಾಜನು ನಿತ್ಯಾನುಷ್ಠಾನಕ್ಕೆಂದು ಬಂದು ಶಿವಾಲಯವನ್ನು ಪ್ರವೇಶಿಸಿ ಕೈ ಮುಗಿದು ನಿಂತುಕೊಳ್ಳುತ್ತಾನೆ. ಶಿವನಿಗೆ ದಿವ್ಯವಾದ ದೇವಾನ್ನವನ್ನು ಮೃತಾನ್ನವನ್ನು ಉಣ್ಣಲೆಂದು ಬಡಿಸುತ್ತಾನೆ. ಸತ್ಕರಿಸುತ್ತಾ ಸಾಲು ಸಾಲಾಗಿ ಸವಿಯೊಡಗೂಡಿದ ಬಗೆಬಗೆಯ ವ್ಯಂಜನಗಳನ್ನು ಬಡಿಸುತ್ತಾನೆ. ಹಪ್ಪಳ, ಕೆನೆವಾಲ ಪಾತ್ರೆಗಳನ್ನು, ತುಪ್ಪ, ಕೆನೆಯುಕ್ತ ಮೊಸರು, ಸಕ್ಕರೆ ಇವುಗಳನ್ನೆಲ್ಲ ಸಾಲಾಗಿ ಬಿಡಿಸಿಟ್ಟು ಹೊರಬರುತ್ತಾ ಹರನು ಉಣ್ಣಲಿ ಎಂದು ಪರದೆಯನ್ನು ಮುಚ್ಚಿ ಶಿವನೇ ಸ್ವೀಕರಿಸೆಂದು ಸಂತೋಷದಿಂದ ನಮಸ್ಕರಿಸುತ್ತಾನೆ. ಶಿವನು ಏನನ್ನೂ ಸ್ವೀಕರಿಸದೆ, ಮುಟ್ಟದೆ, ಗಮನಿಸದೆ, ವಾಸನೆಯನ್ನು ನೋಡದೆ, ಲೆಕ್ಕಕ್ಕೆ ತರದೆ ಸುಮ್ಮನೆ ಕುಳಿತುಕೊಂಡಿರಲು ಕೂಡಲೇ ಚೋಳನು ಪರದೆಯನ್ನು ಸರಿಸಿ ನೋಡಲು ಅಯ್ಯೋ ಕೆಡುಕಾಯಿತು ಎನ್ನಲು ಮುಂದುವರೆದು ಖಡ್ಗವನ್ನು ತೆಗೆದು ಕೊರಳನ್ನೇ ಹೊಡೆದು ಕೆಡವಲು ತೊಡಗುತ್ತಾನೆ. ಇದನ್ನು ಕಂಡ ಶಿವನು ಅಯ್ಯೋ ವಿವೇಚನೆಯಿಲ್ಲದೆ ಹೀಗೆ ಮಾಡುವುದೇ? ನಿಮ್ಮ ಅರಸೊತ್ತಿಗೆಯನ್ನು ನನ್ನಲ್ಲಿ ಹೇರುವಿರೇ? ನೋಡಯ್ಯ ಚೋಳ, ನಿನಗೆ ಸ್ವಲ್ಪವೂ ತಾಳ್ಮೆಯಿಲ್ಲ. ಇಂದು ಈ ಚನ್ನನ ಒಡನೆ ಉಂಡೆನಾದ್ದರಿಂದ ನನಗೆ ಹಸಿವಿಲ್ಲ. ಆ ಅಂಬಲಿಯ ರುಚಿಯನ್ನು ಏನೆಂದು ಹೊಗಳಲಿ? ಅದು ಅರಸರಿಗೂ ದುರ್ಲಭ ಎನ್ನುತ್ತಾ ಮರಳಿ ಶಿವಲಿಂಗವನ್ನು ಪ್ರವೇಶಿಸುತ್ತಾನೆ. ಚೋಳನು ವಿಸ್ಮಯಕ್ಕೊಳಗಾಗಿ ಚಿಂತೆಯಲ್ಲಿ ಮುಳುಗಿ ನೀಲಕಂಠನು ಈ ರೀತಿ ಸ್ವಲ್ಪವೂ ಹೊಟ್ಟೆಯಲ್ಲಿ ಎಡವಿಲ್ಲವಂತೆ ಉಣ್ಣುವುದೇ ಎಂದು ಹೊಟ್ಟೆಕಿಚ್ಚು ಪಡುತ್ತಾನೆ. ಸರ್ವಶ್ರೇಷ್ಠನಾದ ಹರನಿಗೆ ಉಣ್ಣಲಿದ್ದ ಶರಣಶ್ರೇಷ್ಠನನ್ನು ನೋಡುತ್ತೇನೆ. ಸಂತೋಷದಿಂದ ನಾನವನ ಕಾರುಣ್ಯವನ್ನು ಧರಿಸಿಕೊಳ್ಳುತ್ತೇನೆ ಎಂದುಕೊಳ್ಳುತ್ತಾ ನಡೆದು ಅಭಾಸವೇ ಇರದ ಸುಖದ ಸುಪ್ಪತ್ತಿಗೆಯಲ್ಲಿದ್ದ ಚೋಳನು ಎಡಬಲದಲ್ಲಿ ಕಿರೀಟಪತಿಗಳಾದ ಮಂತ್ರಿ ಮಾಂಡಲಿಕರೊಡನೆ ನಡೆದುಕೊಂಡೇ ಬರುತ್ತಾನೆ. ಮನದ ವ್ಯಾಕುಲತೆಯ ಅಧಿಕದಿಂದ ಪುರಹರನಿಗೆ ಉಣ್ಣುವುದಕ್ಕೆ ಇಕ್ಕಿದ ಚನ್ನನನ್ನು ತೋರಿರಿ, ಗುರುಲಿಂಗದೊಡನೆ ಉಂಡ ಚನ್ನನನ್ನು ತೋರಿರಿ ಎಂದು ಕೂಗುತ್ತಾ ದಿಕ್ಕು ದಿಕ್ಕುಗಳಿಗೂ ಅವನನ್ನು ಹುಡುಕಲೆಂದು ಭಟರನ್ನು ಕಳುಹಿಸುತ್ತಾ ಕೊನೆಗೆ ಚನ್ನನಿರುವ ಗುಡಿಸಲ ಬಳಿಗೆ ಬರುತ್ತಾನೆ. ಚನ್ನನು ಮನೆಯೊಳಗಿದ್ದಾನೆಂದು ತಿಳಿಯುತ್ತದೆ. ಅರಸನ ಬರುವಿಕೆಯನ್ನರಿತ ಚೆನ್ನಯ್ಯನು ಒಳಗೊಳಗೆ ಮರುಗುತ್ತಾ ಏನು ನಡೆಯುತ್ತಿದೆಯೆಂದು ಅರಿಯದೆ ಬೇಸರಿಸುತ್ತಾ ಇರುತ್ತಾನೆ. ಅರಮನೆಯ ಭಟರು ಯಾಕಾಗಿ ನನ್ನನ್ನು ಅರಸುತ್ತಾ ಬಂದರೋ, ನನ್ನ ಇರುವನ್ನು ಯಾಕಾಗಿ ಅರಸನಿಗೆ ತಿಳಿಸಿದರೋ, ರಾಜಭಟರು ತನ್ನ ಮನೆಗೆ ಯಾಕಾಗಿ ಬಂದರೋ ಎಂದೆಲ್ಲ ವಿಧಿಸುತ್ತಾನೆ. ಶಿವನ ಭಕ್ತನೆಂದು ಯಾರೂ ತಿಳಿಯದಿದ್ದರೆ ನಾನು ಚೆನ್ನಾಗಿ ಬದುಕಬಲ್ಲೆ. ಶಿವಭಕ್ತನೆಂದು ಪ್ರಸಿದ್ಧಿ ಪಡೆದೆನೆಂದಾದರೆ ಮುಂದೆ ಬದುಕುವ ಬಗೆ ಹೇಗೆ ಎಂದು ಚಿಂತಿಸುತ್ತಾನೆ. ಸತ್ಯನಿಧಿಯೂ ಸಮ್ಯಜ್ಞಾನಿಯೂ ಆದ ಕರಿಕಾಳ ಚೋಳನು ತನ್ನ ಪರಿವಾರದೊಂದಿಗೂಡಿ ಚನ್ನನ ಮನೆಗೆ ಪ್ರದಕ್ಷಿಣೆ ಬರುತ್ತಾ ಕೈ ಮುಗಿಯುತ್ತಾ ಅತಿ ಭಕ್ತಿಯಿಂದ ಬರುತ್ತಿದ್ದ. ಚೋಳರಾಜನು ಬೇಗ ಬೇಗನೆ ನಡೆತಂದು ಘನ ಪದವಿಗೆ ಅರ್ಹನಾದ ಚನ್ನನಿಗೆ ಪ್ರದಕ್ಷಿಣೆ ಬಂದು ಉದ್ಗಂಡ ನಮಸ್ಕಾರವನ್ನು ಮಾಡುತ್ತಾನೆ. ಕರಿಕಾಳ ಚೋಳನ ಪಳಪಳನೆ ಹೊಳೆಯುವ ಕಿರೀಟದ ಮಣಿಕಾಂತಿಗಳಿಂದ ಚನ್ನನ ಪಾದ ಮತ್ತು ಭೂಮಿ ಕಂಗೊಳಿಸತೊಡಗುತ್ತವೆ. ಚೋಳನು ಧನ್ಯವು ಉಂಟಾಗುವಷ್ಟು ಸಾರಿ ಚನ್ನನ ಪಾದಗಳನ್ನು ತನ್ನ ಕಣ್ಣಿಗೊತ್ತುತ್ತಾ
ತಾನೆ. ಚೆನ್ನನ ಪಾದಗಳನ್ನು ಬಲವಾಗಿ ಹಿಡಿದು ಬಿಡದೆ ಹೆಣಗಾಡುತ್ತಿರಲು ಚೆನ್ನಯ್ಯನು, ಏನಯ್ಯ ಚೋಳರಾಜ, ನೀನು ಹೀಗೆ ಮಾಡಬಹುದೇ? ನನ್ನ ಕುಲವನ್ನು ನೋಡದೆ ನನ್ನಲ್ಲಿಗೆ ಬರುವುದೇ? ನನ್ನ ಜಾತಿಯನ್ನರಿಯದೆ ಹೀಗೆ ಮಾಡಬಹುದೇ ಎಂದು ಕೇಳುತ್ತಾನೆ. ಚೆನ್ನಯ್ಯನು ಹೀಗೆನ್ನಲು, ದೇವನೊಲಿದವನ ಕುಲವೇ ಸತ್ಕುಲಂ ಎಂದು ಚೋಳರಾಜನು ಹೇಳುತ್ತಾನೆ. ಶಿವನೊಡನೆ ಉಂಡ ನಿಮ್ಮ ಜಾತಿಗೆ ನಾನು ಸರಿ ಸಮಾನನಲ್ಲ. ಸರ್ವಜ್ಞನಾದ ನಿನ್ನ ಚಪ್ಪಲಿಗೂ ನಾನು ಸಮನಲ್ಲ. ನಿಮ್ಮನ್ನು ಬಿಡಲಾರೆ, ನಿಮ್ಮ ಪಾದವನ್ನು ಬಿಟ್ಟು ಬಾಳಲಾರೆ. ಮೃಡನ ಪರಪ ಮಂಗಳ ಮೂರ್ತಿಯನ್ನು ಬಿಟ್ಟು ನರಕದಲ್ಲಿ ಬದುಕಲಾರೆ ಎನ್ನುತ್ತಾ ಚೆನ್ನಯ್ಯನನ್ನು ಎತ್ತಿ ಆನೆಯ ಮೇಲೆ ಕುಳ್ಳಿರಿಸುತ್ತಾ ಪುರದಲ್ಲೆಲ್ಲ ಧ್ವಜವೇರಿಸಲು ಆಜ್ಞಾಪಿಸುತ್ತಾನೆ. ಶಿವಾಲಯದ ಮುಂದೆ ನಡೆತಂದು ನಿಂತುಕೊಂಡು ಬಹು ಒಲವಿನಿಂದ ಆನೆಯ ಇನ್ನೊಂದು ಮಗ್ಗುಲಿಗೆ ಸಾಗಿ ಆನೆಯಿಂದ ಚೆನ್ನನನ್ನು ಮೆಲ್ಲನೆ ಆಧರಿಸಿ ಕೆಳಕ್ಕಿಳಿಸಿ ಮೆಲ್ಲನೆ ಬಂದು ದಾನ ನಿಧಿಯಾದ ಚೆನ್ನನನ್ನು ಮುಂದಿರಿಸಿ ಒಡಗೂಡಿ ಬಂದು ಶಿವಲಿಂಗದ ಮುಂದಡೆಗೆ ಬಂದು ನಿಂತುಕೊಳ್ಳುತ್ತಾನೆ. ಶಿವನಿಗಭಿಮುಖವಾಗಿ ನಿಂತುಕೊಂಡು ಚೆನ್ನನು ಶಿವನ ಕುರಿತಂತೆ ಕಡುಕೋಪಗೊಳ್ಳುತ್ತಾ, ಉನ್ನತ ಚರಿತನಾದ ನೀನು ನನ್ನನ್ನು ಈ ರೀತಿ ದೂರುವುದೇ? ಚೋಳನಿಂದ ಹಿಡಿದು ತರಿಸಲ್ಪಟ್ಟ ನಾನು ಮಾಡಿದ ತಪ್ಪಾದರೂ ಏನು ಹೇಳು? ನಾನು ನಿನ್ನಲ್ಲಿ ಪದವಿಯನ್ನು ಬೇಡಿದನೆ, ಅರಿಯದೆ ಅಂಬಲಿಯನ್ನು ಕೊಟ್ಟಿದ್ದಕ್ಕೆ ಹೀಗೆ ವರ್ತಿಸುವುದೇ? ಚಂದ್ರಧರನಾದ ನೀನು ಈ ರೀತಿ ದೂರುವುದೇ? ನೋಡಯ್ಯ ಚೋಳನೆ, ಡಾಂಬಿಕತೆ ಆಡಂಬರವನ್ನು ಬಿಟ್ಟು ಲಿಂಗದ ಮೇಲೆ ಅಭಿಮಾನದಿಂದ ರಹಸ್ಯವಾಗಿ ಪೂಜೆಯನ್ನು ಮಾಡಿದ ಮೌನಿ ಈ ಮಾದರ ಚೆನ್ನನೆಂದು ಕೊಂಡಾಡುತ್ತಿರಲು ಹೂಮಳೆ ಸುರಿಯಿತು. ಆಕಾಶದಲ್ಲಿ ಧೂದುಂಬಿ ಧ್ವನಿಯು ಮೊಳಗಲಾರಂಭಿಸಿತು. ಅಲ್ಲಿಗೆ ಬಂದ ಪುಷ್ಪಕ ವಿಮಾನದಲ್ಲಿ ಶಿವನು ಚೆನ್ನಯ್ಯನನ್ನು ಕುಳ್ಳಿರಿಸಿಕೊಂಡು ಸಂತಸದಿಂದ ಸಂಭ್ರಮಿಸಿ ಕೈಲಾಸವನ್ನು ಪ್ರವೇಶಿಸಿ ಸಿಂಹಾಸನವನ್ನು ಏರಿ ತನ್ನ ಪತ್ನಿ ಪಾರ್ವತಿಗೆ ಚೆನ್ನನನ್ನು ತೋರಿ ಅವನಿಗೆ ಘನ ಪದವಿಯನ್ನು ನೀಡಿ ಸರ್ಪಭೂಷಣನಾದ ಶಿವನು ಅಖಿಲ ಯೋಗದಿಂದ ಶೋಭಿಸಿದನು. ಹೆಲೋ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕನ್ನು ನೀಡುವುದರ ಮೂಲಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.